ಟ್ರ್ಯಾಪ್ ಮಾಡುತ್ತೆ. ಸೊ ಈಗ ನಿಮಗೆ ಗೊತ್ತಾಗಿರ್ಬೋದು ಲಿಂಪ್ ನೋಡ್ಸ್ ಅಂತಂದರೆ ಸ್ಮಾಲ್ ಸಾಲಿಡ್ ಸ್ಟ್ರಕ್ಚರ್ಸ್ ಲೊಕೇಟೆಡ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಅಲಾಂಗ್ ದ ಲಿಂಪ್ಯಾಟಿಕ್ ಸಿಸ್ಟಮ್. ಲಿಂಪ್ಯಾಟಿಕ್ ಸಿಸ್ಟಮಲ್ಲಿ ಒಂದು ಸಾಲಿಡ್ ಸ್ಟ್ರಕ್ಚರ್ಸ್ಗಳು, ಅವುಗಳ ಕೆಲಸ ಏನು? ದೇ ವಿಲ್ ಟ್ರ್ಯಾಪ್ ದ ಮೈಕ್ರೋ ಆರ್ಗಾನಿಸಮ್ಸ್, ದೇ ವಿಲ್ ಟ್ರ್ಯಾಪ್ ದ ಆ್ಯಂಟಿಜೆನ್ಸ್ಗಳನ್ನು ಟ್ರ್ಯಾಪ್ ಮಾಡುತ್ತೆ, ಹಿಡಿದಿಟ್ಕೊಳ್ಳುತ್ತೆ. ಫಾರ್ ವಾಟ್ ಪರ್ಪಸ್? ಟು ಕಿಲ್ ದೆಮ್, ಟು ಅವಾಯ್ಡ್ ದೆಮ್ ಬೈ ದ ಇನ್ಫೆಕ್ಷನ್ ಆಗದ ರೀತಿ ಅವಾಯ್ಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ದ ಸೆಕೆಂಡರಿ ಲಿಂಪಾಯ್ಡ್ ಆರ್ಗನ್, ದಟ್ ಈಸ್ ಲಿಂಪ್ ನೋಡ್. ಆ್ಯಂಡ್ ದ ಥರ್ಡ್ ಒನ್ ದಟ್ ಈಸ್ ಟಾನ್ಸಿಲ್ಸ್. ಇಲ್ಲಿ ಒಂದು ಮಿಸ್ ಆಗಿದೆ, ಜಸ್ಟ್ ರೈಟ್ ಡೌನ್ ಟಾನ್ಸಿಲ್ಸ್. ಟಾನ್ಸಿಲ್ಸ್ ಅಂತಾರೆ, TONSILS, ಟಾನ್ಸಿಲ್ಸ್. ಥರ್ಡ್ ಒನ್. ಮೂರನೆಯ ಒಂದು ಸೆಕೆಂಡರಿ ಲಿಂಪಾಯ್ಡ್ ಆರ್ಗನ್ ಟಾನ್ಸಿಲ್ಸ್. ತುಂಬ ಇಂಪಾರ್ಟೆಂಟ್ ಇದೆಲ್ಲ, ತುಂಬ ಡಿಟೈಲಾಗಿ ಹೇಳ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಟಾನ್ಸಿಲ್ಸ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಟಾನ್ಸಿಲ್ಸ್? ದಟ್ ಈಸ್ ದ ಲಿಂಪ್ಯಾಟಿಕ್ ಅಥವಾ ಲಿಂಪಾಯ್ಡ್ ಟಿಶ್ಯೂಸ್ collections of lymphoid tissues present around the pharynx region. ನಿಮಗೆ ಗೊತ್ತೇ ಇರ್ಬೋದು ಫ್ಯಾರಿಂಗ್ಸ್ ಅಂದರೆ ಎಲ್ಲಿ ಬರುತ್ತೆ ಅಂತ. ಫ್ಯಾರಿಂಗ್ಸ್, ಲ್ಯಾರಿಂಗ್ಸ್ ಅಂತ ಹೇಳ್ಬಿಟ್ಟು ಈ ನಮ್ಮ ಒಂದು ಗಂಟಲಿನ ರೀಜನಲ್ಲಿ ಬರುವಂಥದ್ದು. ತುಂಬ ಸಿಂಪಲ್ಲಾಗಿ ಹೇಳೋದಾದರೆ ಫ್ಯಾರಿಂಗ್ಸ್ ರೀಜನ್ನಲ್ಲಿರುವಂಥ ಲಿಂಪಾಯ್ಡ್ ಟಿಶ್ಯೂಸ್ಗಳು ಅಂತ ಗೊತ್ತಾಗ್ತಿದೆಯಾ? ಅಂದರೆ ಲಿಂಪಾಯ್ಡ್ ಟಿಶ್ಯೂಗಳು ಈ ಫ್ಯಾರಿಂಗ್ಸ್ ರೀಜನಲ್ಲಿ, ಗಂಟಲಿನ ಭಾಗದಲ್ಲಿ ಯಾವುದೆಲ್ಲ ಒಂದು ಲಿಂಫಾಯ್ಡ್ ಟಿಶ್ಯೂಗಳ ಒಂದು ಕಲೆಕ್ಷನ್ ಇರುತ್ತೆ, ಗುಂಪಿರುತ್ತೆ, ಅದನ್ನು ನಾವು ಟಾನ್ಸಿಲ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ವಾಟ್ ಇಸ್ ದ ಕಾಂಪೋಸಿಷನ್? ಸೇಮ್ ಕಾಂಪೋಸಿಷನ್, ಕಾಂಪೋಸ್ಡ್ ಆಫ್ ಬಿ ಲಿಂಫೋಸೈಟ್ಸ್, ಬಿ ಸೆಲ್ಸ್ ಅಂತ ಕೂಡ ಕರಿತೀವಿ. ಆ್ಯಂಡ್ ವಾಟ್ ಇಸ್ ದ ಫಂಕ್ಷನ್? ಅದರ ಫಂಕ್ಷನ್ ಏನು ಫಂಕ್ಷನ್ ಅಂತಂದಾಗ ಇದನ್ನು ನೀವು ಗಮನಿಸ್ಕೋಬೋದು. ಇಲ್ಲಿ ಲಿಂಪ್ ಅಂತಂದಾಗ ನಮಗೆ ಫಂಕ್ಷನ್ ಏನು? ಆ್ಯಂಟಿಜೆನ್ಸ್ಗಳ ವಿರುದ್ಧವಾಗಿ ಫೈಟ್ ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ತಯಾರಿ ಮಾಡ್ಕೊಳ್ಳೋವಂಥದ್ದು. ಇಲ್ಲೂ ಅಷ್ಟೇ, ಫ್ಯಾರಿಂಗ್ಸ್ ಅಂತಂದಾಗ ಗಂಟ್ಲು, ಅಂದರೆ ನಾವು ಉಸಿರಾಟ ಮಾಡಿದಾಗ ಗಾಳಿಯಿಂದ ಯಾವುದೆಲ್ಲ ಒಂದು ಆ್ಯಂಟಿಜೆನ್ಸ್ಗಳು, ಮೈಕ್ರೋಬ್ಸ್ಗಳು ನಮ್ಮ ಬಾಡಿಗೆ ಎಂಟರ್ ಆಗ್ಬೋದು, ಗೊತ್ತಾಗ್ತಿದೆಯಾ? ಆ ಒಂದು ಮೈಕ್ರೋಬ್ಸ್ಗಳ ವಿರುದ್ಧವಾಗಿ ಫೈಟ್ ಮಾಡುವಂಥದ್ದು. ಬಿಕಾಸ್ ಆಫ್ ದೇರ್ ಲೊಕೇಶನ್, ಅದರ ಒಂದು ಜಾಗವನ್ನು ನೋಡಿ, ಫ್ಯಾರಿಂಗ್ಸ್ ಗಂಟಲಿನ ರೀಜನಲ್ಲಿರುವಂಥದ್ದು. ಸೊ ವಿ ಕ್ಯಾನ್ ಸೇ ದೇರ್ ಫಂಕ್ಷನ್ ಈಸ್ ಟು ಡಿಫೆಂಡ್ ದ ಬಾಡಿನ ಡಿಫೆಂಡ್ ಮಾಡದೆ. ಆದರೆ ಯಾವ ರೀತಿ? ದಟ್ ಈಸ್ ಬೈ ದ ಪ್ಯಾಥೋಜನ್ಸ್ that enter through the inhaled air, the pathogens that entered through inhaled air, ಉಸಿರಾಡಿದಂಥ ಗಾಳಿಯಿಂದ ಬಂದಂಥ ಪ್ಯಾಥೋಜನ್ಸ್ಗಳ ವಿರುದ್ಧವಾಗಿ ಫೈಟ್ ಮಾಡೋದು ಒಂದು ಸ್ಟ್ರಕ್ಚರ್, ದಟ್ ಈಸ್ ಟಾನ್ಸಿಲ್ಸ್, ವಿಚ್ ಇಸ್ ಲೊಕೇಟೆಡ್ ಇನ್ ದ ಫ್ಯಾರಿಂಗ್ಸ್ ರೀಜನ್. ಗೊತ್ತಾಗ್ತಿದೆಯಾ? ಬೈ ದ ಪ್ರೊಡಕ್ಷನ್ ಆಫ್ ಆ್ಯನ್ ಅಪ್ರಾಪ್ರಿಯೇಟ್ ಆ್ಯಂಟಿಬಾಡಿ, ಕರೆಕ್ಟಾಗಿರುವಂಥ ಆ್ಯಂಟಿಬಾಡಿಗಳನ್ನ ಪ್ರೊಡಕ್ಷನ್ ಮಾಡಿ ಗಂಟಲಿನಲ್ಲೇ, ನಾವು ಉಸಿರಾಡಿದಂಥ ಗಾಳಿಯಲ್ಲಿ ತುಂಬ ಮೈಕ್ರೋಬ್ಸ್ ಇರುತ್ತೆ, ಇಟ್ಸ್ ಕಾಮನ್. ಆ ಆ್ಯಂಟಿಜೆನ್ಸ್ಗಳ ವಿರುದ್ಧವಾಗಿ ಗಂಟಲಿನಲ್ಲೇ ಒಂದು ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ, ದಟ್ ಇಸ್ ಬೈ ಟಾನ್ಸಿಲ್ಸ್. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಒನ್. ನೆಕ್ಸ್ಟ್ ಥಿಂಗ್ ಪೇಯರ್ಸ್ ಪ್ಯಾಚ್. ನೆಕ್ಸ್ಟ್ ಬರೋಣ. ಈಗ ಟಾನ್ಸಿಲ್ಸ್ ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಒನ್ ಈಸ್ ಪೇಯರ್ಸ್ ಪ್ಯಾಚಸ್ ಆ್ಯಂಡ್ ಅಪೆಂಡಿಕ್ಸ್ ಕೂಡ ಇದೆ. ಈಗ ಫಸ್ಟು ಪೇಯರ್ಸ್ ಪ್ಯಾಚ್ಗೆ ಹೋಗೋಣ. ಈಗ ದಟ್ ಈಸ್ ಪೇಯರ್ಸ್ ಪ್ಯಾಚ್. PYERS, pairs patch, PATCH. So this pairs patch, this is also a lymphatic system
ಇದು ಕೂಡ ಲಿಂಫ್ಯಾಟಿಕ್ ಸಿಸ್ಟಮಲ್ಲಿ ಬರುವಂಥದ್ದು. ಬಟ್ ಇದರ ಲೊಕೇಶನ್ ಬೇರೆ ಅಷ್ಟೇ. ಅಂದರೆ ಟಾನ್ಸಿಲ್ಸ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ರೀತಿ ಇವುಗಳು ಕೂಡ ಕೆಲಸ ಮಾಡುತ್ತೆ, ಆದರೆ ಇವುಗಳ ಲೊಕೇಶನ್ ಬೇರೆ. ದಟ್ ಈಸ್ ದಿಸ್ ಆರ್ ಆಲ್ಸೋ ಕಲೆಕ್ಷನ್ ಆಫ್ ಲಿಂಫಾಯ್ಡ್ ಟಿಶ್ಯೂಸ್ ಓನ್ಲಿ, ಕಲೆಕ್ಷನ್ ಆಫ್ lymphoid tissues only, lymph tissues only, but present in the lamina propria ಅಂತ ಒಂದು ಆರ್ಗನ್, ಲ್ಯಾಮಿನಾ ಪ್ರಾಪ್ರಿಯಾ ನೆನಪಲ್ಲಿರಲಿ, ಲ್ಯಾಮಿನಾ ಪ್ರಾಪ್ರಿಯಾ ಆಫ್ ದ ಐಲಮ್ of alimentary canal, of alimentary canal. ಜೀರ್ಣಾಂಗ ವ್ಯೂಹ ಬಗ್ಗೆ ಕೇಳಿದ್ದೀರಾ ನೀವೆಲ್ಲ, ಅದರಲ್ಲಿ ಅಲಿಮೆಂಟ್ರಿ ಕೆನಾಲ್ ಬರುತ್ತೆ. ಈ ಸ್ಮಾಲ್ ಇಂಟೆಸ್ಟೈನಲ್ಲಿ ಒಂದು ಸ್ಟ್ರಕ್ಚರ್ ಇದೆ, ದಟ್ ಈಸ್ ಐಲಮ್. ಓಕೆ, ಸೊ ಈ ಐಲಮ್ ಅಂತ ಏನಿದೆ, ಓಕೆ, ಇಂಟೆಸ್ಟೈನ್ ರೀಜನಲ್ಲಿ ಬರುವಂಥದ್ದು. ಆ ಇಂಟೆಸ್ಟೈನಲ್ಲಿ ಪೇಯರ್ಸ್ ಪ್ಯಾಚ್ ಅಂತ ಬರುತ್ತೆ. ಪೇಯರ್ಸ್ ಪ್ಯಾಚ್ ಅಂತಂದರೆ ದಿಸ್ ಲಿಂಫ್ಯಾಟಿಕ್ ಟಿಶ್ಯೂಸ್ ವೇರ್ ಕಲೆಕ್ಟೆಡ್, ವೇರ್ ಗ್ರೂಪ್ಡ್, ಒಂದು ಗುಂಪು ಲಿಂಫ್ಯಾಟಿಕ್ ಟಿಶ್ಯೂಗಳು ಒಂದು ಗುಂಪಾಗಿ ಈ ಲ್ಯಾಮಿನಾ ಪ್ರಾಪ್ರಿಯಾ ಅನ್ನೋ ಒಂದು ಪರ್ಟಿಕ್ಯುಲರ್ ಪಾರ್ಟ್ ಆಫ್ ಐಲಮಲ್ಲಿ ಉಳಿದಿರುತ್ತೆ. ಆ್ಯಕ್ಚುಲಿ ಐಲಮ್ ಇಸ್ ಎ ಪಾರ್ಟ್ ಆಫ್ ಅಲಿಮೆಂಟ್ರಿ ಕೆನಾಲ್. ಓಕೆ, ಆ ಒಂದು ಪರ್ಟಿಕ್ಯುಲರ್ ಪಾರ್ಟನ್ನು ಅಂದರೆ ಲಿಂಫ್ಯಾಟಿಕ್ ಟಿಶ್ಯೂಸ್ಗಳು ಲ್ಯಾಮಿನಾ ಪ್ರಾಪ್ರಿಯಾದಲ್ಲಿ ಇದ್ದರೆ ವಿ ಕಾಲ್ ಇಟ್ ಆಸ್ ಪೇಯರ್ಸ್ ಪ್ಯಾಚ್. ದಿಸ್ ಪೇಯರ್ಸ್ ಪ್ಯಾಚ್ ಇಸ್ ಗಿವನ್ ದ ನೇಮ್ ಆಫ್ಟರ್ ದ ಡಿಸ್ಕವರಿ ಬೈ ಸೈಂಟಿಸ್ಟ್ ಪೇಯರ್ಸ್. ಅವ್ರು ಡಿಸ್ಕವರ್ ಮಾಡಿದ್ಮೇಲೆ ಬಂದಿರೋವಂಥದ್ದು ಪೇಯರ್ಸ್ ಪ್ಯಾಚ್. ಆ್ಯಂಡ್ ದೆನ್ ಪ್ಯಾಚ್ ಅಂತಂದಾಗ ನಿಮಗೆ ಗೊತ್ತಾಗುತ್ತೆ ಲ್ಯಾಮಿನಾ ಪ್ರಾಪ್ರಿಯಾ ಅಂದರೆ ಏನು ಮೀನಿಂಗು, ಇದು ಇಂಪಾರ್ಟೆಂಟು. ಲ್ಯಾಮಿನಾ ಪ್ರಾಪ್ರಿಯಾ ಅಂತಂದರೆ ವಿಚ್ ಇಸ್ ಆ್ಯಕ್ಚುಲಿ ಎ ಮೆಂಬ್ರೇನ್ ಅಂತ. ಮೆಂಬ್ರೇನ್ ಅಂದರೆ ಗೊತ್ತಾಗುತ್ತೆ ನಿಮಗೆ, ಥಿನ್ ಲೇಯರ್ ಅಂತ, ಥಿನ್ ಲೇಯರ್ ಅಂದರೆ ಇಂಟೆಸ್ಟೈನಲ್ಲಿ, ಇದು ಇಂಟೆಸ್ಟೈನ್ ಕೊಡಿ, ಇಂಟೆಸ್ಟೈನಲ್ಲಿ ಓಕೆ ಅದಕ್ಕೆ ಕವರ್ ಆಗಿರುವಂಥ ಒಂದು ಥಿನ್ ಲೇಯರ್. ಈಗ ನಿಮಗೆ ಗೊತ್ತಿದೆ ಅಲಿಮೆಂಟ್ರಿ ಕೆನಾಲಲ್ಲಿ ಮ್ಯೂಕೋಸ, ಸಬ್ ಮ್ಯೂಕೋಸ ಅವೆಲ್ಲ ಬಂದಿರುತ್ತೆ ಅಂತ. ಅದೇ ರೀತಿ ಒಂದು ಥಿನ್ ಲೇಯರ್ ಅದು. ಆ ಥಿನ್ ಲೇಯರಲ್ಲಿ ಒಂದೊಂದು ಪ್ಯಾಚ್ಗಳ ರೀತಿಯಲ್ಲಿ ಲಿಂಫ್ಯಾಟಿಕ್ ಡಕ್ಟ್ಗಳ ಫಾರ್ಮೇಷನ್ ಆಗಿರುತ್ತೆ, ಲಿಂಫ್ಯಾಟಿಕ್ ಟಿಶ್ಯೂಗಳು ಇರುತ್ತೆ. ದೋಸ್ ರೀಜನ್ಸ್ ವಿ ಕಾಲ್ ದಮ್ ಆಸ್ ದಿಸ್ ಪರ್ಟಿಕ್ಯುಲರ್ ಥಿನ್ ಲೇಯರ್ ವಿ ಕಾಲ್ ಇಟ್ ಆಸ್ ಲ್ಯಾಮಿನಾ ಪ್ರಾಪ್ರಿಯಾ. ಈ ಇಂಟೆಸ್ಟೈನಲ್ಲಿ ಇರುವಂಥ ಲ್ಯಾಮಿನಾ ಪ್ರಾಪ್ರಿಯಾದಲ್ಲಿ ಈ ಲಿಂಫ್ ಟಿಶ್ಯೂಸ್ಗಳಿದ್ದರೆ ದೋಸ್ ವಿ ಕಾಲ್ ದಮ್ ಆಸ್ ಪೇಯರ್ಸ್ ಪ್ಯಾಚ್. ಗೊತ್ತಾಗ್ತಿದೆಯಾ? ಸೊ ಇವುಗಳ ಕೆಲಸನೂ ಅದೇನೆ. ಇವುಗಳಲ್ಲೂ ಕೂಡ there is a presence of lymphatic cells. They will also fight against the foreign particles which is present in the intestine, that is alimentary canal. And next one appendix ಬರೋಣ. ಈಗ ಅಪೆಂಡಿಕ್ಸ್ ಅಂದರೆ ನಿಮಗೆ ಗೊತ್ತಿದೆ, ಸ್ವಲ್ಪ ಡೇಂಜರಸ್ ಅಂತ ಕೂಡ ಕನ್ಸಿಡರ್ ಮಾಡ್ತೀರಾ. ಆದರೆ ಅಪೆಂಡಿಕ್ಸ್ ಇಸ್ ಆಲ್ಸೋ ಹೆಲ್ಪಿಂಗ್ ಅಸ್ ಫಾರ್ ದ ಡಿಟೆಕ್ಷನ್ and to fight against the foreign pathogens. ಇದು ನಿಮಗೆ ಗೊತ್ತಿದೆ, ಅಪೆಂಡಿಕ್ಸ್ ಅಂದರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್, ಫಿಂಗರ್ ಲೈಕ್ ಎಕ್ಸ್ಟೆನ್ಷನ್ ಆರ್ ಪ್ರೊಜೆಕ್ಷನ್. ಎಕ್ಸ್ಟೆನ್ಷನ್ ಅಂದರೆ ಬೇಳೆ ರೀತಿಯಲ್ಲಿ ಆಚೆ ಬಂದಿರ್ತದೆ. ಎಕ್ಸ್ಟೆನ್ಷನ್ ಅಂದರೆ ಈ ರೀತಿ ಆಚೆ ಬಂದಿರುವಂಥ ಒಂದು ಸ್ಟ್ರಕ್ಚರ್ ಅಂತ. ಗೊತ್ತಾಗ್ತಿದೆಯಾ? ಪ್ರೆಸೆಂಟ್ ಅಟ್ ಎಲ್ಲಿದೆ? ಪ್ರೆಸೆಂಟ್ ಅಟ್ ದ ಜಂಕ್ಷನ್ ಆಫ್ ileum ಅಥವಾ ileum of small intestine, and cecum of the large intestine. ಈ ಲಾರ್ಜ್ ಇಂಟೆಸ್ಟೈನ್ ಮತ್ತು ಸ್ಮಾಲ್ ಇಂಟೆಸ್ಟೈನ್ ಏನು ರೀತಿ ಬರುತ್ತೆ ನೋಡಿ, ಈ ರೀತಿ ಒಂದು ಸ್ಟ್ರಕ್ಚರ್ ಹೋಗಿರುತ್ತೆ. ದಿಸ್ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ನೆಕ್ಸ್ಟ್ ಇದರಿಂದ ಸ್ಮಾಲ್ ಇಂಟೆಸ್ಟೈನ್ ಸ್ಟಾರ್ಟ್ ಆಗಿರುತ್ತೆ. ಇದು ಲಾರ್ಜ್ ಇಂಟೆಸ್ಟೈನ್. ಇದು ಈ ಸ್ಟ್ರಕ್ಚರ್ ನಾವೇನಂತ ಕರಿತೀವಿ? ಅಪೆಂಡಿಕ್ಸ್ ಅಂತ ಕರಿತೀವಿ.
ಗೊತ್ತಿದೆಯಾ? ಸೊ ಇದರಲ್ಲಿ ಏನಾಗಿರುತ್ತೆ, ಇದರಲ್ಲೂ ಕೂಡ ದರ್ ಇಸ್ ಎ ಪ್ರೆಸೆನ್ಸ್ ಆಫ್ ಪರ್ಟಿಕ್ಯುಲರ್ ಲಿಂಪ್ಯಾಟಿಕ್ ಸೆಲ್ಸ್ಗಳಿರುತ್ತೆ. ಅವುಗಳು ಕೂಡ ಇಲ್ಲಿ ಒಂದು ಮೈಕ್ರೋ ಆರ್ಗಾನಿಸಮ್ಸ್ಗಳ ವಿರುದ್ಧವಾಗಿ, ಡಿಸೀಸ್ ಕಾಸಿಂಗ್ ಪ್ಯಾಥೋಜನ್ಸ್ಗಳ ವಿರುದ್ಧವಾಗಿ ಫೈಟ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಸೊ ದೀಸ್ ಆರ್ ಆಲ್ ಯಾವ್ಯಾವ್ದು ಹೇಳಿದ್ದೀನಿ ನೆನ್ಪು ಮಾಡ್ಕೊಳ್ಳಿ ಒಂದು ಬಾರಿ. ದೀಸ್ ಆರ್ ಆಲ್ ಲೈಕ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ಗಳು ಯಾವ್ಯಾವುದೆಲ್ಲ ಅಂದರೆ ಸ್ಪ್ಲೀನ್ ಆಗಿದೆ, ಲಿಂಫಾಯ್ಡ್ ಆರ್ಗನ್ ಆಗಿದೆ, ದಟ್ ಇಸ್ ಲಿಂಫ್ ನೋಡ್, ದೆನ್ ಟಾನ್ಸಿಲ್ಸ್ ಆ್ಯಂಡ್ ಪೇಯರ್ಸ್ ಪ್ಯಾಚ್ ಆ್ಯಂಡ್ ಅಪೆಂಡಿಕ್ಸ್. ಸೊ ಈ 5 ಏನಿದೆ, ದೀಸ್ ಆರ್ ಆಲ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಅಂದರೆ ಆ ಜಾಗದಲ್ಲಿ ದೇ ವಿಲ್ ಡೈರೆಕ್ಟ್ಲಿ ಫೈಟ್ ಅಗೇನೆಸ್ಟ್ ದ ಫಾರಿನ್ ಪಾರ್ಟಿಕಲ್ಸ್. ಇದನ್ನು ತುಂಬ ಸಿಂಪಲಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಒಂದು ಯಾವುದಾದ್ರೂ ಒಂದು ಸಾಮ್ರಾಜ್ಯ ಇದ್ದರೆ ಆ ಸಾಮ್ರಾಜ್ಯದ ಒಂದು ಯುದ್ಧಕ್ಕೆ ತಯಾರಾಗಬೇಕು ಅಂತಂದರೆ ಸೋಲ್ಜರ್ಸ್ಗಳು ತುಂಬಾ ಇಂಪಾರ್ಟೆಂಟು. ಅಂತಂದರೆ ಸೈನಿಕರು ತುಂಬಾ ಇಂಪಾರ್ಟೆಂಟು. ಆ ಒಂದು ರಾಜ್ಯದ ಒಂದು ಆಸ್ಥಾನದಲ್ಲಿ ಸೈನಿಕರನ್ನ ತಯಾರು ಮಾಡ್ತಾರೆ. ಅದು ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟು ಅದೇ ಸೈನಿಕರು ಬ್ಯಾಟಲ್ ಫೀಲ್ಡ್ಗೆ, ಯುದ್ಧ ಭೂಮಿಗೆ ಹೋಗ್ತಾರೆ, ಟ್ರಾವೆಲ್ ಮಾಡ್ತಾರೆ. ಆ ಯುದ್ಧ ಭೂಮಿಯನ್ನು ನಾವು ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಆ ಯುದ್ಧ ಭೂಮಿಯಲ್ಲಿ ಡಿಫ್ರೆಂಟ್ ಟೈಪ್ ಆಗಿ ಅವರು ಫೈಟ್ ಮಾಡ್ತಾರೆ. ದಟ್ ಇಸ್ ದ ಮೆಕಾನಿಸಮ್ ದಟ್ ಟೇಕ್ಸ್ ಪ್ಲೇಸ್. ಅಂದರೆ ಪ್ರೊಡಕ್ಷನ್ ಆಗೋದು ರಾಜರ ಒಂದು ಆಸ್ಥಾನದಲ್ಲಿ ಸೈನಿಕರುಗಳು, ಅದನ್ನು ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂತಲೂ. ಮತ್ತು ಅವರು ಎಲ್ಲ ರೀತಿಯ ವಿದ್ಯೆ ಕಲಿಯೋದು, ಅಂದರೆ ಮೆಚ್ಯೂರ್ ಆಗೋದು ಅಂತ ಮೀನಿಂಗು. ಕಲಿಯೋದು ಕೂಡ ಇನ್ ದ ಕಿಂಗ್ಡಮ್ ಓನ್ಲಿ. ಆ್ಯಂಡ್ ದೆನ್ ಲೇಟರ್ ಆನ್ ಅವರೆಲ್ಲ ರೀತಿಯ ವಿದ್ಯೆಯನ್ನು ಕಲಿತು ಆ ಒಂದು ಆಸ್ಥಾನದಿಂದ ಆಚೆ ಬಂದು ಬ್ಯಾಟಲ್ ಫೀಲ್ಡಿಗೆ ಬಂದು ಯುದ್ಧ ಭೂಮಿಯಲ್ಲಿ ಬಂದು ಫೈಟ್ ಮಾಡ್ತಾರಲ್ಲ, ಅದು ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿ ನಾವು ಲೈವ್ ಕ್ಲಾಸಸಲ್ಲಿ ಇನ್ನೂ ಚೆನ್ನಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಬಟ್ ಮೇಕ್ ಇಟ್ ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟು ದಿಸ್ ಈಸ್ ಅಬೌಟ್ ದ ಲಿಂಫಾಯ್ಡ್ ಆರ್ಗನ್ಸ್ಗಳ ಬಗ್ಗೆ ಆಯ್ತು. ಈಗ ದಿಸ್ ಇಸ್ ಅಬೌಟ್ ದ ಲಿಂಫಾಯ್ಡ್ ಆರ್ಗನ್ಸ್. ವಿ ಹ್ಯಾವ್ ಕಂಪ್ಲೀಟೆಡ್ ದ ಲಿಂಫಾಯ್ಡ್ ಆರ್ಗನ್ಸ್. ಲಿಂಫಾಯ್ಡ್ ಟಿಶ್ಯೂಸ್ಗಳು ಇದೆ, ಲಿಂಫ್ಯಾಟಿಕ್ ಸೆಲ್ಸ್ಗಳಿದೆ, ಸಾಲ್ಯುಬಲ್ ಮಾಲಿಕ್ಯೂಲ್ಸ್ಗಳಿದೆ, ಆಂಟಿಬಾಡೀಸ್ ಇದೆ. ಲಿಂಫಾಯ್ಡ್ ಟಿಶ್ಯೂಸ್ಗಳು ಅಂತಂದ್ರೇನು ಅಂದರೆ ದೇರ್ ಆರ್ ಲಿಂಫ್ಯಾಟಿಕ್ ಸೆಲ್ಸ್ಗಳು ಒಂದು ಗುಂಪಾಗಿ, ಕಲೆಕ್ಷನ್ ಆಗಿ. ಫಾರ್ ಎಕ್ಸಾಂಪಲ್ ಇಲ್ಲೇ ಕೂಡ ಹೇಳಿದೆ, ದಿಸ್ ಅಪೆಂಡಿಕ್ಸ್, ದಿಸ್ ಪೇಯರ್ಸ್ ಪ್ಯಾಚ್, ದೇ ಆರ್ ಆಲ್ ಸಮ್ ಕೈಂಡ್ ಆಫ್ ಲಿಂಫಾಯ್ಡ್ ಟಿಶ್ಯೂಸ್ ಓನ್ಲಿ. ಓಕೆ, ಲಿಂಫಾಯ್ಡ್ ಟಿಶ್ಯೂಸ್ಗಳು ಅಂತಲೇ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ದಿಸ್ ಲಿಂಫಾಯ್ಡ್ ಟಿಶ್ಯೂಸ್ ವೇರ್ ಲೊಕೇಟೆಡ್ ಇನ್ ಸಮ್ ರೀಸನ್ಸ್, ಕೆಲವೊಂದು ಜಾಗದಲ್ಲಿ ಲೊಕೇಟ್ ಆಗಿದೆ. ದಿಸ್ ಲಿಂಫ್ಯಾಟಿಕ್ ಟಿಶ್ಯೂಸ್ ಆರ್ ವೆಸಲ್ಸ್ ಆರ್ ಆಲ್ಸೋ ಪ್ರೆಸೆಂಟ್ ವಿತಿನ್ ದ, ಇದು ತುಂಬಾ ಇಂಪಾರ್ಟೆಂಟ್, ವಿತಿನ್ ದ ಲೈನಿಂಗ್ ಆಫ್ ಸಮ್ ಟ್ರ್ಯಾಕ್ಟ್ಸ್ ಅಂತಂದರೆ ಈಗ ನೀವು ಕೇಳಿರ್ಬೋದು, ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಂತ ಕೇಳಿರ್ತೀರ, ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂತ ಕೇಳಿರ್ತೀರ, ಡೈಜೆಸ್ಟಿವ್ ಆ್ಯಂಡ್ ಯೂರೋಜೆನೈಟಲ್ ಟ್ರ್ಯಾಕ್ಟ್. ಅಂದರೆ ಲಿಂಫಾಯ್ಡ್ ಟಿಶ್ಯೂಸ್ಗಳು ದೇ ಆರ್ ಆಲ್ಸೋ ಪ್ರೆಸೆಂಟ್ ವಿತಿನ್ ದ ಲೈನಿಂಗ್. ಈಗ ಡೈಜೆಸ್ಟಿವ್ ಸಿಸ್ಟಮ್ ಈ ರೀತಿ ಇದೆ, ಸ್ಟಮಕ್ ಇರುತ್ತೆ, ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಈ ರೀತಿ ಬರುತ್ತೆ. ಈಗ ಈ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲಿಂದ ಸ್ಟಾರ್ಟ್ ಆಗಿ ಟಿಲ್ ಎನಸ್ಗೆ ಎಂಡ್ ಆಗುತ್ತೆ. ಈ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಅಲಿಮೆಂಟ್ರಿ ಕೆನಾಲ್ ಇದೆಯಲ್ವಾ, ಅದರ ಸುತ್ತ ಏನು ಲೇಯರ್ಸ್ಗಳಿದೆ ಅಂದರೆ ಒಂದು ಪದರಗಳು ಏನು ಕವರ್ ಆಗಿರುತ್ತೆ. ಆ ಚಿಕ್ಕ ಟ್ರ್ಯಾಕ್ಟಲ್ಲಿ ಒಂದು ಲೈನಿಂಗ್ಸ್ಗಳು ಅಂತಂದರೆ ಸರ್ಫೇಸಲ್ಲಿ ಅಂತ ಕನ್ಸಿಡರ್ ಮಾಡಿ, ಒಳಭಾಗದ ಸರ್ಫೇಸಲ್ಲಿ ಈ ಒಂದು ರೆಸ್ಪಿರೇಟರಿ ಇರ್ಬೋದು. ಈಗ ನೋಡಿ, ಇದು ಡೈಜೆಸ್ಟಿವ್ ಆಯಿತು. ರೆಸ್ಪಿರೇಟರಿ ಅಂದರೆ ಈ ರೀತಿ ಇದೆ, ಇದು ರೆಸ್ಪಿರೇಟರಿ ಟ್ರ್ಯಾಕ್ಟಲ್ಲಿ ಕೂಡ ಲೈನಿಂಗ್ ಇದೆ. ಆ್ಯಂಡ್ ಯೂರೋಜೆನೆಟಲ್ ಅದರಲ್ಲೂ ಕೂಡ ಟ್ರ್ಯಾಕ್ಟ್ ಇದೆ. ಈ ಟ್ರ್ಯಾಕ್ಟ್ಗಳಲ್ಲಿ ಲೈನಿಂಗ್ ಏನಾಗಿರುತ್ತೆ ಅಂದರೆ ಇಲ್ಲಿ ಸೆಲ್ಸ್ಗಳು ಏನಿರುತ್ತೆ, ಆ ಸೆಲ್ಸ್ಗಳಲ್ಲೂ ಕೂಡ ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ಎ ಪರ್ಟಿಕ್ಯುಲರ್ ಲಿಂಫಾಯ್ಡ್ ಟಿಶ್ಯೂ. Those lymphoid tissues, that is
lining of respiratory, digestive and urogenital tract. They consist a particular type of lymphoid tissue called, very important, malt. That is, this is a lymphoid tissue. That is, malt ಅನ್ನೋದು ಒಂದು lymphoid tissue which is present in the lining of respiratory, digestive and urogenital tracts. ಈ ರೆಸ್ಪಿರೇಟರಿ ಯೂರೋಜೆನಿಟಲ್ ಏನಿದೆ ಅವುಗಳ ಟ್ರ್ಯಾಕ್ಟಲ್ಲಿ ಒಂದು, ಈಗ ನೀವು ನೋಡಿರ್ಬೋದು ಒಲಿಂಪಿಕ್ಸಲ್ಲೆಲ್ಲ ಟ್ರ್ಯಾಕ್ ಹಾಕಿರ್ತಾರೆ, ಅದೇ ರೀತಿ ಒಂದು ಪಾತ್ವೇ, ಒಂದು ದಾರಿ, ಅವುಗಳ ಒಂದು ದಾರಿಯಲ್ಲಿ ಸುತ್ತ ಇರುವಂಥ ಲೈನಿಂಗ್ಸಲ್ಲಿ, ಅಂದರೆ ಅದನ್ನು ಕವರ್ ಮಾಡಿರುವಂಥ ಲೈನಿಂಗ್ಸ್ಗಳಲ್ಲಿ ಈ ಒಂದು ಟಿಶ್ಯೂ ಇದೆ, ಲಿಂಫಾಯ್ಡ್ ಟಿಶ್ಯೂ ಇದೆ. ಯಾವುದದು? ಮಾಲ್ಟ್ ಅಂತ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಮಾಲ್ಟ್? ದೇ ಕ್ಯಾನ್ ಆಸ್ಕ್ ಫಾರ್ 1 ಮಾರ್ಕ್, ಎಕ್ಸ್ಪ್ಯಾಂಡ್ ಮಾಲ್ಟ್ ಅಂತ ಕೇಳ್ಬೋದು. 1 ಮಾರ್ಕ್ ಇಂಪಾರ್ಟೆಂಟ್ ಇದು, 1 ಮಾರ್ಕ್ ಕ್ವಶನ್ ಇದು. ಮಾಲ್ಟ್ ಅಂತಂದರೆ ಮ್ಯೂಕೋಸಲ್ associated lymphoid tissue. ಮ್ಯೂಕಸನ್ನು ಹೊಂದಿರುವಂಥ ಲಿಂಫಾಯ್ಡ್ ಟಿಶ್ಯೂ ಅಂತ ಕರಿತೀವಿ. ಯಾವ ಟೈಪ್ ಆಫ್ ಟಿಶ್ಯೂ ಇದೆ, ಯಾವ ಟೈಪ್ ಆಫ್ ಲಿಂಫಾಯ್ಡ್ ಟಿಶ್ಯೂ ಇದೆ ಇನ್ ದ ಟ್ರ್ಯಾಕ್ಟ್ ಆಫ್ ರೆಸ್ಪಿರೇಟರಿ, ಡೈಜೆಸ್ಟಿವ್ ಆ್ಯಂಡ್ ಯೂರೋಜೆನಿಟಲ್ ಟ್ರ್ಯಾಕ್ಟ್ಸಲ್ಲಿ ಯಾವ ಒಂದು ಲೈನಿಂಗಲ್ಲಿ ಇರುತ್ತೆ ಅಂತ ಕೇಳಿದಾಗ ಯು ಹ್ಯಾವ್ ಟು ಆನ್ಸರ್ ಮಾಲ್ಟ್. ದಟ್ ಈಸ್ ಮ್ಯೂಕೋಸಲ್ ಅಸೋಸಿಯೇಟೆಡ್ ಲಿಂಫಾಯ್ಡ್ ಟಿಶ್ಯೂ ಇರುತ್ತೆ. ಕ್ಲಿಯರ್? ಸೊ ದೀಸ್ ಆರ್ ಸೋ ಇಂಪಾರ್ಟೆಂಟ್ ಇಯರ್. ದಿಸ್ ಮಚ್ ಈಸ್ ಮೋರ್ ದೆನ್ ಎನಫ್. ತುಂಬ ಡಿಟೇಲಾಗಿ ಕೂಡ ಇಲ್ಲಿ ಹೇಳಿದ್ದೀನಿ. ಓಕೆ, ಸೊ ದಿಸ್ ಅಬೌಟ್ ದಟ್ ಈಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಫಾಯ್ಡ್ ಆರ್ಗನ್ಸ್. ಇದಾದಮೇಲೆ ನಾನು ನೆಕ್ಸ್ಟ್ ಬರೋವಂಥದ್ದು ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಲಿಂಫ್ಯಾಟಿಕ್ ಸೆಲ್ಸ್. ಲಿಂಫ್ಯಾಟಿಕ್ ಸೆಲ್ಸ್ ಅಂತಂದರೆ ಇದರಲ್ಲಿ ಬಿ ಸೆಲ್ಸ್ ಆ್ಯಂಡ್ ಟಿ ಸೆಲ್ಸ್ ಇರುವಂಥದ್ದು. ದಟ್ ಇಸ್ ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್. ಅವುಗಳಲ್ಲಿ ಯಾವ್ದು ಬರುತ್ತೆ ಅಂತ ನಿಮಗೆ ಗೊತ್ತಿದೆ. ಬಿ ಲಿಂಫೋಸೈಟ್ಸಲ್ಲಿ ಬಿ ಮೆಮೊರಿ ಸೆಲ್ಸ್, ಓಕೆ, ಬಿ ಮೆಮೊರಿ ಸೆಲ್ಸ್ ಜೊತೆಗೆ ಎಫೆಕ್ಟಾರ್ ಸೆಲ್ಸ್ ಇರುತ್ತೆ. ಇನ್ನು ಟಿ ಲಿಂಫೋಸೈಟ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ಗಳನ್ನ ಆಲ್ರೆಡಿ ಹೇಳಿದ್ದೀನಿ. ಎಲ್ಪರ್ ಟಿ ಸೆಲ್ಸ್, ಕಿಲ್ಲರ್ ಟಿ ಸೆಲ್ಸ್, ಸಪ್ರೆಸರ್ಸ್ ಟಿ ಸೆಲ್ಸ್. ಓಕೆ, ಈ ರೀತಿ ಬೇರೆ ಬೇರೆ ಟಿ ಸೆಲ್ಸ್ಗಳು ಪ್ರೊಡಕ್ಷನ್ ಆಗುತ್ತೆ. ದೇ ವಿಲ್ ಆಲ್ಸೋ ಹೆಲ್ಪ್ಸ್ ಫಾರ್ ದ ಇಮ್ಯೂನ್ ಸಿಸ್ಟಮ್ ಆಫ್ ದ ಬಾಡಿ ಆ್ಯಂಡ್ ಸಾಲ್ಯುಬಲ್ ಮಾಲಿಕ್ಯೂಲ್ಸ್. ದೀಸ್ ಆರ್ ಸೋ ಇಂಪಾರ್ಟೆಂಟ್. ಆ್ಯಂಟಿಬಾಡೀಸ್, those are produced by the B lymphocytes. These antibodies will recognize, they will identify the antigens and they will fight against the antigens. See, this much of the different components, ಇಷ್ಟು ಕಾಂಪೊನೆಂಟ್ಸ್ಗಳು, they will help us to give a particular method or mechanism to our body regarding immune system. ಇಮ್ಯುನಿಟಿನ ಪಡೆಯೋದು, ಇಮ್ಯುನಿಟಿನ ಒಂದು ಇಂಪ್ರೂವ್ ಮಾಡುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಇಷ್ಟು ಆರ್ಗನ್ಸ್ಗಳು ಇನ್ವಾಲ್ವ್ ಆಗಿ, ಇಷ್ಟು ಕಾಂಪೊನೆಂಟ್ಸ್ಗಳು ಇನ್ವಾಲ್ವ್ ಆಗಿ ಒಂದು ಇಮ್ಯೂನ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ನಮ್ಮ ಒಂದು ಆರೋಗ್ಯನ ಕಾಪಾಡುತ್ತೆ. ದಿಸ್ ಈಸ್ ವಾಟ್ ವಿ ಸ್ಟಡಿಡ್ ಇನ್ ದ ಇಮ್ಯೂನ್ ಸಿಸ್ಟಮ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ ಯಾವ ರೀತಿ ಇಮ್ಯೂನ್ ಸಿಸ್ಟಮ್ ಇದೆ. ಇಮ್ಯೂನ್ ಅನ್ನೋದು ಒಂದು ಸಿಸ್ಟಮ್, ಅದು ಒಂದು ವ್ಯವಸ್ಥೆ. ಅದು ಲಿಂಫಾಯ್ಡ್ ಆರ್ಗನ್ಸ್ಗಳು ವರ್ಕ್ ಆಗಬೇಕು, ಲಿಂಫ್ ಟಿಶ್ಯೂಸ್ ಇರಬೇಕು, ಲಿಂಫ್ಯಾಟಿಕ್ ಸೆಲ್ಸ್ಗಳಿರಬೇಕು, ಸಾಲ್ಯುಬಲ್ ಮಾಲಿಕ್ಯೂಲ್ಸ್ಗಳು ಬರಬೇಕು. ಈ ಲಿಂಫಾಯ್ಡ್ ಆರ್ಗನ್ಸ್ಗಳಲ್ಲಿ ಡಿಫ್ರೆಂಟ್ ನೇಚರ್ ಇದೆ, ಡಿಫ್ರೆಂಟ್ ಟೈಪ್ಸ್ ಇದೆ. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಬರುತ್ತೆ. ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್ ಅಂತಂದಾಗ ಬೋನ್ ಮ್ಯಾರೋ ಮತ್ತು ಥೈಮಸ್ ಬರುತ್ತೆ. ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್ ಅಂದಾಗ ಡಿಫ್ರೆಂಟ್ ಆರ್ಗನ್ಸ್ಗಳಿದೆ. ಅದರಲ್ಲೂ ಮಾಲ್ಟ್ ಕೂಡ ಇದೆ ಲಾಸ್ಟಲ್ಲಿ, ತುಂಬ ಇಂಪಾರ್ಟೆಂಟ್ ಇದು. ಈ ರೀತಿ ಡಿಫ್ರೆಂಟ್ ಕಾಂಪೊನೆಂಟ್ಸ್ಗಳು ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತದೆ. ದಟ್ಸ್ ವಾಟ್ ವಿ ಕಾಲ್ಡ್ ಇಮ್ಯೂನ್ ಸಿಸ್ಟಮ್. ಈ ಇಮ್ಯೂನ್ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತಾ ಹಾಗಾದರೆ, ವಿಚ್ ಬ್ರಿಂಗ್ಸ್ ಅಬೌಟ್ ದ ಇಮ್ಯುನಿಟಿ. ನಮ್ಮ ದೇಹದಲ್ಲಿ ಒಂದು ನಿರೋಧಕ ಶಕ್ತಿಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುತ್ತೆ, ಒಂದು ವ್ಯವಸ್ಥೆಯನ್ನು ಮಾಡುತ್ತೆ. ದಟ್ಸ್ ವಾಟ್ ವಿ ಕಾಲ್ಡ್ ಇಮ್ಯೂನ್ ಸಿಸ್ಟಮ್. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿ ವಿಲ್ ಕಂಟಿನ್ಯೂ ದ further study about this chapter. In the next classes we will discuss about the different diseases like AIDS and disorders like AIDS and cancer. Okay.